ಅನದರ್ ಎಪಿಸೋಡ್ ಆಫ್ ಫಿಲ್ಮಿ ಟಾಕ್ಸ್. ಇವರನ್ನು ಕೂಡ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತ ಬಹಳ ಅಪ್ಡೇಟ್ ಗಳು ಬಂದ್ಬಿಟ್ಟಿದಾವೆ. ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಸಿನಿಮಾ ಹೀರೋಯಿನ್ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಯ್ತು. ದರ್ಶನ್ ಸರ್ ಕಾಟೇರ ಸಿನಿಮಾದ ಸಕ್ಸಸ್ ಜೊತೆಗೆ ದೊಡ್ಡ ಕಾಂಟ್ರವರ್ಸಿನೂ ಕೂಡ ಆಗ್ಬಿಟ್ಟಿದೆ. ಯಶ್ ಅವರ ಕಿರಾತಕ 2 ಕೂಡ ಬರುತ್ತೆ. ಇದೇ ರೀತಿ ಇನ್ನಷ್ಟು ಅಪ್ಡೇಟ್ ಗಳಿದಾವೆ. ಎಲ್ಲ ಮೂವಿ ಅಪ್ಡೇಟ್ ಗೋಸ್ಕರ ವಿಡಿಯೋನ ಎಂಡರ್ಗೂ ನೋಡಿ. ನೀವೇನು ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋ ನಮ್ಮ ಚಾನಲ್ ಅಲ್ಲಿ ಯಾವಾಗಲೂ ಬರ್ತಾ ಇರುತ್ತೆ. ಶುರು ಮಾಡೋಣ. ಮೊದಲನೇದಾಗಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಕಡೆ ಬಂದ್ಬಿಡ್ತೀನಿ. ಸೊ ಫೈನಲ್ ಆಗಿ ಕಾಟೇರ ಸಿನಿಮಾ 300 ಕೋಟಿನ ಕ್ರಾಸ್ ಆಗ್ಬಿಟ್ಟಿದೆ. ಬಟ್ ಇದನ್ನ ಅಫಿಷಿಯಲ್ ಆಗಿ ರಿವೀಲ್ ಮಾಡ್ತಾ ಇಲ್ಲ. ಅದೇ ಮೊದಲೇ ಹೇಳುತ್ತಲ್ಲ ನಿಮಗೆ GST ಪ್ರಾಬ್ಲಮ್, ಅವರು ಸ್ವಲ್ಪ ದುಡ್ಡನ್ನ ಸೇವ್ ಮಾಡಬೇಕು ಇಲ್ಲಿಗಲ್ ಆಗಿ, ಅದಕ್ಕೋಸ್ಕರ ಅನೌನ್ಸ್ಮೆಂಟ್ ಮಾಡೋದೇ ಇಲ್ಲ. ಸೊ ಹಂಗಾಗಿ 300 ಕೋಟಿ ಕ್ರಾಸ್ ಆಗಿದೆ, ಇದಂತೂ ಪಕ್ಕ. ಇನ್ನು ಧನುಷ್ ಅವರು ಆಕ್ಟ್ ಮಾಡುವಂತ ಕ್ಯಾಪ್ಟನ್ ಮಿಲ್ಲರ್ ಸಿನಿಮಾ ಕನ್ನಡ ವರ್ಷನ್ ಕರ್ನಾಟಕದಲ್ಲಿ 21 ಲಕ್ಷನ ಕಲೆಕ್ಷನ್ ಮಾಡಿದೆ. ಇನ್ನು ಮೊದಲನೇದಾಗಿ ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಸಿನಿಮಾದಲ್ಲಿ ಕರೀನಾ ಕಪೂರ್ ಅವರೇ ಹೀರೋಯಿನ್ ಆಗಿ ಆಕ್ಟ್ ಮಾಡ್ತಾ ಇದಾರೆ ಅಂತ ಇದು ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗ್ಬಿಟ್ಟಿದೆ. ಅದು ಅಲ್ಲದೆ ಕರೀನಾ ಕಪೂರ್ ಅವರು ಪೋಸ್ಟ್ ಮಾಡಿರೋ ಈ ಪೋಸ್ಟ್ ನ ನೋಡ್ತಾ ಇದ್ರೆ ಟಾಕ್ಸಿಕ್ ಅಲ್ಲಿ ಇವರೇ ಹೀರೋಯಿನ್ ಆಗಿ ಕಾಣಿಸ್ಕೋತಾರೆ ಅಂತ ದೊಡ್ಡ ಹಿಂಟ್ ನ ಕೊಡೋ ತರ ಕಾಣಿಸ್ತಾ ಇದೆ. ಅಂದ್ರೆ ಇಲ್ಲಿ ಹೇಳ್ತಾ ಇದಾರೆ ಸಮಥಿಂಗ್ ಏನೋ ದೊಡ್ಡದಾಗಿ ಅನೌನ್ಸ್ಮೆಂಟ್ ಮಾಡಕ್ ಹೋಗ್ತಾ ಇದೀವಿ, ಎಲ್ರು ಕಾಯ್ತಾ ಇರಿ. ಇದ್ರ ಜೊತೆಗೆ ಒಂದು ಇಂಟರ್ವ್ಯೂ ನಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಬಗ್ಗೆನೂ ಕೂಡ ಸಮಥಿಂಗ್ ದೊಡ್ಡ ಲೆವೆಲ್ ಅಲ್ಲಿ ಮಾತಾಡಿದ್ರು. ರವೀನಾ ಟಂಡನ್ ಹೇಗೆ KGF ಸಿನಿಮಾದಲ್ಲಿ ಆಕ್ಟ್ ಮಾಡ್ಬೇಕು ಅಂತ ಅವ್ರಾಗೆ ಓನ್ ಆಗಿ ಬಂದ್ರು, ಅದೇ ರೀತಿ ಟಾಕ್ಸಿಕ್ ಸಿನಿಮಾದಲ್ಲೂ ಕೂಡ ನಾನು ಹೀರೋಯಿನ್ ಆಗಿ ಆಕ್ಟ್ ಮಾಡ್ಬೇಕು ಅಂತ ಕರೀನಾ ಕಪೂರ್ ಅವರು ಕೂಡ ಬರ್ತಿರಬಹುದು. ಇನ್ನು ದರ್ಶನ್ ಸರ್ ಅವರ ಕಾಟೇರ ಸಿನಿಮಾ ಸಕ್ಸಸ್ ಆದ್ಮೇಲೆ ಅವ್ರ ಮೇಲೆ ಕಾಂಟ್ರವರ್ಸಿಗಳು ಜಾಸ್ತಿ ಆಗ್ತಾನೆ ಇದಾವೆ. ಅಂದ್ರೆ ಅವ್ರ ಹೆಸರು ಮಾಡೋದು ಯಾರಿಗೂ ಇಷ್ಟ ಆಗ್ತಾರ, ಯಾರು ಇಂಡೈರೆಕ್ಟ್ ಆಗಿ ಹಿಂದೆ ನಿಂತ್ಕೊಂಡು ಏನೋ ಹಂಗೆ ಮಾಡ್ತಾ ಇದಾರೆ. ಅದ್ ಯಾರಂತ ನನಗೂ ಗೊತ್ತು, ಇಡೀ ಕರ್ನಾಟಕದಲ್ಲಿರೋರು ಎಲ್ರಿಗೂ ಗೊತ್ತು. ಇಲ್ಲಿ ಮಾತಾಡೋದು ಬೇಡ. ಸೊ ಅದು ಅವ್ರ ಪರ್ಸನಲ್ ಲೈಫ್, ಅವ್ರು ನೋಡ್ಕೋತಾರೆ, ನಾವು ಮುಂದಕ್ಕೆ ಹೋಗೋಣ. ಇನ್ನು ಧ್ರುವ ಸರ್ಜಾ ಅವರು ಆಕ್ಟ್ ಮಾಡ್ತಾ ಇರುವಂತ KD ಸಿನಿಮಾ ಇದು ಜಸ್ಟ್ ಬಿಗಿನಿಂಗ್ ಅಂತ ಪ್ರೇಮ್ ಅವರು ಅಫಿಷಿಯಲ್ ಆಗಿ ಹೇಳ್ಬಿಟ್ಟಿದ್ದಾರೆ. ಅಂದ್ರೆ KD ಚಾಪ್ಟರ್ 2 ಕೂಡ ಬರುತ್ತಂತೆ. ಇದನ್ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಇನ್ನು ರಾಕಿಂಗ್ ಸ್ಟಾರ್ ಯಶ್ ಅವರ ಕಿರಾತಕ 2 ಏನಾಯ್ತು ಅಂತ ಕೇಳ್ತಿದ್ದೀರಾ ಅಂತ ನನಗೆ ಗೊತ್ತು. ಇನ್ನು KGF ಚಾಪ್ಟರ್ 2 ಈ ರೀತಿ ಬಿಗ್ ಹಿಟ್ ನ ಕೊಟ್ಮೇಲೆ ರಾಕಿಂಗ್ ಸ್ಟಾರ್ ಯಶ್ ಅವ್ರಿಗೆ ತುಂಬಾನೇ ಡಿಮ್ಯಾಂಡ್ ಜಾಸ್ತಿ ಆಗ್ಬಿಟ್ಟಿದೆ. ಇನ್ನ ಅವರು ಕಿರಾತಕ ಟೈಪ್ ಅಲ್ಲಿ ಸಿನಿಮಾಗಳನ್ನ ಮಾಡಿದ್ರೆ ಜನರೇ ಒಪ್ಕೊಳ್ಳಲ್ಲ. ಅದಕ್ಕೋಸ್ಕರ ಅವರೇ ಓಪನ್ ಆಗಿ ಹೇಳ್ಬಿಟ್ಟಿದ್ದಾರೆ, ನಾನು ಇನ್ಮೇಲೆ ಆತರ ಸಿನಿಮಾ ಮಾಡಲ್ಲ ಅಂತ. ಆದ್ರೂ ಕೂಡ ಈಗ ರೀಸೆಂಟ್ ಆಗಿ ಒಂದು ವಾರದ ಹಿಂದೆ ಕಿರಾತಕ 2 ನ ರಾಕಿಂಗ್ ಸ್ಟಾರ್ ಯಶ್ ಅವರು ಮಾಡ್ತಾ ಇದ್ದಾರೆ ಅಂತ ಒಂದ್ ಸಣ್ಣ ದೊಡ್ಡ ರೂಮರ್ ಬಂದ್ಬಿಟ್ಟಿದೆ. ಇದ್ರ ಬಗ್ಗೆ ಏನೋ ಮಾತಾಡ್ತಾ ಇದಾರಂತೆ ಮೂವಿ ಟೀಮ್ ಅವರು ರಾಕಿಂಗ್ ಸ್ಟಾರ್ ಯಶ್ ಅವ್ರ ಜೊತೆಗೆ. ಇದೇನಾದ್ರೂ ಬೇರೆ ರೀತಿ ಟರ್ನ್ ಆದ್ರೆ ಅಥವಾ ಅವ್ರೇನಾದ್ರು ಮಾಡ್ತಿದ್ರೆ ಅಪ್ಡೇಟ್ ಮಾಡ್ತೀನಿ, ಕಾಯ್ತಾರೆ. ಮುನಿರತ್ನಂ ಅವ್ರು ಗೊತ್ತಿರ್ಬೋದು ನಿಮ್ಗೆ. ಸೊ ಈಗ ಇವರು ಶಾರುಖ್ ಖಾನ್ ಗೆ ಒಂದು ಸಿನಿಮಾ ಮಾಡೋದಕ್ಕೆ ರೆಡಿ ಆಗ್ತಾ ಇದಾರೆ. ಶಾರುಖ್ ಖಾನ್ ಗೆ ಫುಲ್ ದೊಡ್ಡ ಕಂಡೀಷನ್ ಗಳನ್ನ ಆಗ್ತಾ ಇದಾರಂತೆ ಅವರ ನೆಕ್ಸ್ಟ್ ಸಿನಿಮಾದಲ್ಲಿ ಮಾಡೋದಕ್ಕೆ. ಶಾರುಖ್ ಖಾನ್ ಗೆ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ರೂಲ್ಸ್ ಗಳನ್ನ ಆಗ್ತಾ ಇದಾರಂತೆ. ಏನು ಅಂತ ಮುಂದೆ ಗೊತ್ತಾಗುತ್ತೆ. ಇನ್ನ ರಕ್ಷಿತ್ ಶೆಟ್ಟಿ ಅವರು ಆಕ್ಟ್ ಮಾಡ್ತಾರಂತ ರಿಚರ್ಡ್ ಆಂಟೋನಿ ಸಿನಿಮಾ ಬಗ್ಗೆ ಅನೌನ್ಸ್ಮೆಂಟ್ ಆಗಿರೋದು ನಿಮಗೆಲ್ಲ ಗೊತ್ತೇ ಇದೆ. ಇನ್ನು ಈ ಸಿನಿಮಾದಲ್ಲಿ ನಾನು ನಂದಿನಿ ಬೆಂಗಳೂರು ಬರ್ತೀನಿ ಈ ಸಾಂಗ್ ಅಲ್ಲಿ ಕಾಣಿಸ್ಕೊಡ್ರಂತ ವಿಕಾಸ್ ವಿಕಿಪೀಡಿಯಾ ಅವರು ಅಫಿಷಿಯಲ್ ಆಗಿ ರಿಚರ್ಡ್ ಆಂಟೋನಿ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇದಾರೆ ಅಂತ ಪಕ್ಕಾ ಇನ್ಫಾರ್ಮೇಶನ್ ಬಂದ್ಬಿಟ್ಟಿದೆ. ರವಿ ಬಸ್ರೂರು ಒಂಬಳೆ ಮೆನ್ನರ್ಸ್ ಅರ್ಧ ಭಾಗ ಅಂದ್ರೂ ಕೂಡ ತಪ್ಪಾಗಲ್ಲ. ಇನ್ನು ಇವ್ರ ಮಗ ಪವನ್ ಅಂತ ಇವರು ಹೊಸ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇದಾರೆ. ಇನ್ನು ಈ ಸಿನಿಮಾದ ಟೈಟಲ್ ಕ್ಲಿಕ್ ಅಂತ ಇಟ್ಟಿದ್ದಾರೆ. ಸಿನಿಮಾ ಡೈರೆಕ್ಟ್ ಮಾಡ್ತಾ ಇದಾರೆ ಶಶಿಕುಮಾರ್ ಅವರು. ಇನ್ನು ಫಸ್ಟ್ ಲುಕ್ ಬಂದಿಲ್ಲ, ಆದಷ್ಟು ಬೇಗ ಬರುತ್ತೆ, ಕಾಯ್ತಾರೆ, ಬಿಡ್ತಾರೆ. ಇನ್ನು ಪ್ರಭಾಸ್ ಅವರ ಕಲ್ಕಿ ಸಿನಿಮಾ ರಿಲೀಸ್ ಡೇಟ್ ಅನೌನ್ಸ್ಮೆಂಟ್ ಆಯ್ತು. ಇದೇ ಮೇ 9ನೇ ತಾರೀಕಿಗೆ ರಿಲೀಸ್ ಮಾಡ್ತಾ ಇದ್ದಾರೆ. ಏನಾಗುತ್ತೆ ಏನೋ ಗೊತ್ತಿಲ್ಲ. ಇನ್ನು ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಹೊಸ ಮೂವಿಗಳ ಅನೌನ್ಸ್ಮೆಂಟ್ ಆಗಿದ್ದಾವೆ. ಹಾಗೆ ಅನೌನ್ಸ್ಮೆಂಟ್ ಆಗಿರುವಂತ ಮೂವಿಗಳ ಫಸ್ಟ್ ಲುಕ್ ಅನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ಇನ್ನು ಡಾಲಿ ಧನಂಜಯ ಅವರ ಡಾಲಿ ಪಿಕ್ಚರ್ಸ್ ಅಲ್ಲಿ ಬರ್ತಾರಂತ 4ನೇ ಸಿನಿಮಾ ವಿದ್ಯಾಪತಿ ಅಂತ. ಇನ್ನು ಪ್ರಜ್ವಲ್ ದೇವರಾಜ್ ಅವರ ರಾಕ್ಷಸ ಸಿನಿಮಾ ಅನೌನ್ಸ್ಮೆಂಟ್ ಆಗಿ ಫಸ್ಟ್ ಲುಕ್ ಬಂದಿದೆ. ಇನ್ನು ತಲಪತಿ ವಿಜಯ್ ಅವರ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್. ಈ ಸಿನಿಮಾ ಮಲಯಾಳಂ ಒಂದರಲ್ಲಿ ಬಿಟ್ಟು ಇನ್ನೆಲ್ಲಾ ಲ್ಯಾಂಗ್ವೇಜ್ ಅಲ್ಲಿ ಬರ್ತಾ ಇದೆ ಫಸ್ಟ್ ಲುಕ್ ಜೊತೆ. ಇನ್ನು ಪ್ರಭಾಸ್ ಅವರ ಹೊಸ ಸಿನಿಮಾನು ಕೂಡ ಅನೌನ್ಸ್ಮೆಂಟ್ ಆಗಿದ್ದಾರೆ. ರಾಜಾ ಸಾಬ್ ಅಂತ ಈ ಸಿನಿಮಾದ ಹೆಸರು. ಹೊಸ ಲುಕ್ ಜೊತೆಗೆ ಬಿಟ್ಟಿದ್ದಾರೆ. ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ಬರ್ತಾ ಇದೆ. ಇನ್ನು ವೈಶಿಷ್ಟ್ಯ ಸಿನಿಮಾ ಅವ್ರದ್ದು ಕೂಡ ಹೊಸ ಮೂವಿ ಅನೌನ್ಸ್ಮೆಂಟ್ ಆಗಿದೆ. VIP ಅಂತ ಈ ಸಿನಿಮಾದ ಹೆಸರು. ಇನ್ನು ಚಂದನ್ ಶೆಟ್ಟಿ ಹಾಗೆ ನಿವೇದಿತಾ ಗೌಡ ಇಬ್ರು ಸೇರ್ಕೊಂಡು ಒಂದು ಹೊಸ ಮೂವಿನಲ್ಲಿ ಆಕ್ಟ್ ಮಾಡ್ತಾ ಇದ್ದಾರೆ. ಈ ಸಿನಿಮಾದ ಹೆಸರು ಕ್ಯಾಂಡಿ ಕ್ರಶ್ ಅಂತ. ಹೊಸ ಲುಕ್ ಅನ್ನು ಕೂಡ ಬಿಟ್ಟಿದ್ದಾರೆ, ನೋಡಬಹುದು. ನಾ ಕಾಂತಾರ ಸಿನಿಮಾದಲ್ಲಿ ಆಕ್ಟ್ ಮಾಡಿರೋ ಸಪ್ತಮಿ ಗೌಡ ಅವರು ತೆಲುಗು ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ತಮ್ಮೋಡು ಚಿತ್ರದಲ್ಲಿ ಅಫಿಷಿಯಲ್ ಆಗಿ ಹೀರೋಯಿನ್ ಆಗಿ ಆಕ್ಟ್ ಮಾಡ್ತಾ ಇದ್ದಾರೆ. ಇನ್ನು ಅರ್ಜುನ್ ಜನ್ಯ ಅವರು ನಿಮ್ಗೆಲ್ಲ ಗೊತ್ತಿರ್ತಾರೆ, ಫೇಮಸ್ ಮ್ಯೂಸಿಕ್ ಡೈರೆಕ್ಟರ್ ಕನ್ನಡ ಇಂಡಸ್ಟ್ರಿಯಲ್ಲಿ. ಇನ್ನು ಇವರು ಮೊದಲನೇ ಬಾರಿಗೆ ಡೈರೆಕ್ಷನ್ ಮಾಡ್ತಾ ಇದ್ದಾರೆ, ಮೂವಿ ಡೈರೆಕ್ಷನ್ ಮಾಡ್ತಾ ಇದ್ದಾರೆ. ನಿಮ್ಗೆಲ್ಲ ಗೊತ್ತೇ ಇದೆ 45 ಅಂತ ಒಂದು ಸಣ್ಣ ಪೋಸ್ಟರ್ ಕೂಡ ಬಿಟ್ಟಿದ್ರು. ಈ ಸಿನಿಮಾದಲ್ಲಿ ರಾಜ್ಬಿ ಶೆಟ್ಟಿ, ಶಿವಣ್ಣ ಹಾಗೆ ಉಪೇಂದ್ರ ಅವರು ಕೂಡ ಆಕ್ಟ್ ಮಾಡ್ತಾ ಇದ್ದಾರೆ ಅಂತ ಒಂದು ಪೋಸ್ಟರ್ ನ ಬಿಟ್ಟಿದ್ರು. ಇದು ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿದೆ. ಈ ಸಿನಿಮಾನ ಡೈರೆಕ್ಟ್ ಮಾಡ್ತಾ ಇರೋದು ಅರ್ಜುನ್ ಜನ್ಯ ಅವರು. ಇನ್ನು ಕೊನೆ ಅಪ್ಡೇಟ್ ಕಡೆ ಬರೋದಾದ್ರೆ ಅಶುತೋಷ್ ಗೋವರ್ಕರ್ ಗೊತ್ತಿರಬಹುದು ನಿಮ್ಗೆ. ಸೊ ಇವರು ರೀಸೆಂಟ್ ಆಗಿ ರಿಷಬ್ ಶೆಟ್ಟಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಕಾಂಟ್ಯಾಕ್ಟ್ ಮಾಡಿರುವಂತ ಕ್ಲಿಪ್ಸ್ ಗಳನ್ನ ನೀವು ನೋಡಬಹುದು. ಇದನ್ನೆಲ್ಲ ನೋಡ್ತಾ ಇದ್ರೆ ರಿಷಬ್ ಶೆಟ್ಟಿ ಅವರು ಹಿಂದಿ ವರ್ಲ್ಡ್ ಗೆ ಆರೋ ಅಂತ ಸಾಧ್ಯತೆ ಸ್ವಲ್ಪ ಎದ್ದು ಕಾಣಿಸ್ತಾ ಇದೆ. ಅವ್ರು ಹೋಗಲ್ಲ ಅನ್ಕೋತೀನಿ. ಸೊ ಇದಾಗಿತ್ತು ಈ ವಾರದ ಫಿಲ್ಮಿ ಅಪ್ಡೇಟ್. ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ವಿಡಿಯೋಸ್ಗಾಗಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಇದ್ದಾರೆ. ಕೀಪ್ ವಾಚಿಂಗ್. ಬಾಯ್.